ಬೀದರ್ ಜನತೆಗೆ ಡೆನ್ ನೆಟ್ವರ್ಕ್ ನಿಂದ ಧಮಾಕ ಆಫರ್. ಕೇವಲ 150 ರೂಪಾಯಿಗಳಲ್ಲಿ ಡೆನ್ ಸೆಟ್ ಟಾಪ್ ಬಾಕ್ಸ್ ತಮಗೆ ನೀಡಲಾಗ್ತಾ ಇದೆ. ಜೊತೆಗೆ ಜೂನ್ 30 ಕೊನೆಯ ದಿನಾಂಕ ಆಗಿರೋದ್ರಿಂದ ಒಂದು ತಿಂಗಳ ಉಚಿತವಾಗಿ ರಿಚಾರ್ಜ್ ಕೂಡ ಮಾಡಲಾಗುತ್ತೆ. 300 ರೂಪಾಯಿಯ ಒಂದು ತಿಂಗಳ ರಿಚಾರ್ಜ್ ಅನ್ನ ಡೆನ್ ನೆಟ್ವರ್ಕ್ ನಲ್ಲಿ ತಮಗೆ ಮಾಡಲಾಗುತ್ತೆ. ನೀವು ಕೇವಲ 150 ರೂಪಾಯಿಗಳಲ್ಲಿ ಡೆನ್ ಸೆಟ್ ಟಾಪ್ ಬಾಕ್ಸ್ ಪಡೆದುಕೊಂಡ್ರೆ ಅದರ ಜೊತೆಗೆ ಒಂದು ತಿಂಗಳ 300 ರೂಪಾಯಿಯ ರಿಚಾರ್ಜ್ ಫ್ರೀ ಆಗಿ ಮಾಡಲಾಗುತ್ತೆ. ಹಿಂದೆ ಸಂಪರ್ಕಿಸಿ. ಜೂನ್ 30 ಕೊನೆಯ ದಿನಾಂಕ. ಈ ಅವಕಾಶವನ್ನ ಕಳೆದುಕೊಳ್ಳಬೇಡಿ. ಈ ಮೇಲೆ ಸೂಚಿಸಿರುವಂತಹ ಆಯಾ ಒಂದು ಏರಿಯಾ ಒಂದು ಓಣಿಗಳ ಆಪರೇಟರ್ಗಳ ನಂಬರ್ಗಳನ್ನ ತಮಗೆ ನೀಡಲಾಗಿದೆ. ಡೆನ್ ಸೆಟ್ ಟಾಪ್ ಬಾಕ್ಸ್ ಡೆನ್ ನೆಟ್ವರ್ಕ್ ನಲ್ಲಿ ಇದೀಗ ಕೇವಲ 150 ರೂಪಾಯಿಗಳಲ್ಲಿ ಡೆನ್ ಸೆಟ್ ಟಾಪ್ ಬಾಕ್ಸ್ ಖರೀದಿಸಿ ಒಂದು ತಿಂಗಳ 300 ರೂಪಾಯಿಯ ರಿಚಾರ್ಜ್ ಅನ್ನ ಫ್ರೀ ಆಗಿ ಪಡೆದುಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಧಮಾಕ ಆಫರ್. ಡೆನ್ ನೆಟ್ವರ್ಕ್ ನಿಂದ ಧಮಾಕ ಆಫರ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನ ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ ಗಳನ್ನ ನೋಡ್ಕೊಂಡು ಬರೋಣ. ಬೀದರ್ ನಗರದಲ್ಲಿ ಜೂನ್ 29ರಂದು ವೈಭವದ ಶ್ರೀ ಜಗನ್ನಾಥ ರಥಯಾತ್ರೆ. ರಾಂಪುರೆ ಕಾಲನಿಂದ ಭವ್ಯ ಮೆರವಣಿಗೆ ಆರಂಭ. ಉತ್ತರ ಪ್ರದೇಶದ ಇಸ್ಕಾನ್ ವೃಂದಾವನದ ಭಕ್ತಿ ಕಿಂಕರ ದಾಮೋದರ್ ಗೋಸ್ವಾಮೀಜಿ ಭಾಗಿ. ಭಕ್ತಾದಿಗಳು ಶ್ರದ್ಧೆಯಿಂದ ಪಾಲ್ಗೊಳ್ಳಲು ರಾಮಕೃಷ್ಣನ್ ಸಾಳೆ ಕರೆ. ಕಮಲನಗರ ತಾಲೂಕಿನ ಚೊಂಡಿ ಮುಖಡ್ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ. ಜೆಜೆಎಂ ಕಾಮಗಾರಿಗಾಗಿ ರಸ್ತೆ ಕೆದರಲಾಗಿದೆ. ಓಡಾಡಲು ಆಗ್ತಾ ಇಲ್ಲ. ದೂರದ ಊರಿನಿಂದ ಕುಡಿಯುವ ನೀರು ಕಾಲ್ನಡಿಗೆ ಮೂಲಕ ತರಬೇಕಾಗುತ್ತೆ. ನೀರಿನ ವ್ಯವಸ್ಥೆ ಮಾಡಲು ಗ್ರಾಮಸ್ಥರಿಂದ ಒತ್ತಾಯ. ಬಸವ ಕಲ್ಯಾಣ ತಾಲೂಕಿನ ಇಲ್ಲಾಳ್ ಗ್ರಾಮದಲ್ಲಿ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡ ಯುವಕ. ಗಂಭೀರವಾಗಿ ಗಾಯಗೊಂಡ ಯುವಕನನ್ನ ಬೀದರ್ ಬ್ರಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆತಂದ ಸಂಬಂಧಿಕರು. ಅನಿಲ್ ಸೂರ್ಯವಂಶಿ ಗಂಭೀರವಾಗಿ ಗಾಯಗೊಂಡ ಯುವಕ. ಜೂನ್ 29ರಂದು ರಂಗಮಂದಿರದಲ್ಲಿ ಕಾರ್ಗಿಲ್ ಸೆ ಸಿಂಧೂರ್ ತಕ್ ಸಮಾರಂಭ. ಕ್ಯಾಪ್ಟನ್ ವಿಜಯಂತ್ ಥಾಪರ್ ಅವರು ಶಹೀದೋं की ಅಮರಗಾಥಾ ಕಾರ್ಯಕ್ರಮ. ವಿಜಯಂತ್ ಥಾಪರ್ ಅವರ ಪಾಲಕರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲು ಡಾಕ್ಟರ್ ಶಿವಕುಮಾರ್ ಉಪ್ಪೇಕರೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಈ ತಿಂಗಳ 29ರಂದು ಬೆಳಿಗ್ಗೆ 11:30 ಗಂಟೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ವೈಭವದ ಜಗನ್ನಾಥ ರಥಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ರಥಯಾತ್ರೆ ಉತ್ಸವ ಸಮಿತಿ ಗೌರವಾಧ್ಯಕ್ಷರಾಗಿರುವಂತಹ ರಾಮಕೃಷ್ಣನ್ ಸಾಳೆ ತಿಳಿಸಿದರು. ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಅಂದಿನ ರಥಯಾತ್ರೆ ಸಂದರ್ಭದಲ್ಲಿ ರಸ್ತೆಯುದ್ದಕ್ಕೂ ಭಗವಂತನ ಪುಷ್ಪವೃಷ್ಟಿ, ಆರತಿ, ಕಾಯಿ, ಕರ್ಪೂರ ನೈವೇದ್ಯ ಸಲ್ಲಿಸಲಾಗುತ್ತೆ. ಅಲ್ಲಲ್ಲಿ ಹಲವಾರು ಕಡೆ ಒಂದು ಭಕ್ತಗಣ ಸಮೂಹಕ್ಕೆ ನೀರು, ಪಾನಕ, ಆಮೇಲೆ ಅಲ್ಪಾಹಾರ, ಹಣ್ಣುಗಳನ್ನು ವಿತರಿಸುವುದು ತೀರ ಸಾಮಾನ್ಯವಾಗಿದೆ ಎಂದು ಹೇಳಿದರು. ರಾಂಪುರೆ ಕಾಲೋನಿಯ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಪೂಜೆಯಿಂದ ಪ್ರಾರಂಭ ಆಗ್ತಾ ಇದ್ದು, ನಂತರ ಪಾರಂಪರಿಕ ಒಂದು ಜೀಜಾ ಪೂಜೆ ಅಂದರೆ ರಥ ಪೂಜೆ ಮತ್ತು ಗೋಪೂಜೆ ನೆರವೇರಲಿದೆ. ಉತ್ತರ ಪ್ರದೇಶದ ಇಸ್ಕಾನ್ ವೃಂದಾವನದ ಭಕ್ತಿ ಕಿಂಕರರಾಗಿರುವಂತಹ ದಾಮೋದರ್ಜಿ ಗೋಸ್ವಾಮಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ತಾ ಇದ್ದಾರೆ. ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ರಥಯಾತ್ರೆಯಲ್ಲಿ ಪಾಲ್ಗೊಂಡು ಪುನೀತರಾಗಬೇಕು ಎನ್ನುವಂಥ ಮಾತನ್ನು ರಾಮಕೃಷ್ಣನ್ ಸಾಳೆ ಹೇಳಿದರು. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ರಥಯಾತ್ರೆ ಸಮಿತಿ ಅಧ್ಯಕ್ಷ ಸೋಮಶೇಖರ್ ಪಾಟೀಲ್ ಗಾದ್ಗಿ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಸಮಿತಿಯ ಅಧ್ಯಕ್ಷ ವೀರಶೆಟ್ಟಿ ಮಣಿಗೆ, ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ದೇವಸ್ಥಾನದ ಅಧ್ಯಕ್ಷ ಪ್ರಭಾಕರ್ ಮೈಲಾಪುರೆ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ವಿವಿಧ ಸಮಿತಿಯ ಸದಸ್ಯರು, ಧಾರ್ಮಿಕ ಮುಖಂಡರು, ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ದೇವಸ್ಥಾನ, ರಾಂಪುರೆ ಕಾಲೋನಿ, ಮೈಲೂರು ಕ್ರಾಸ್, ರಾಮ್ ಚೌಕ್, ಆಮೇಲೆ ಬೊಮ್ಮಗೊಂಡೇಶ್ವರ ವೃತ್ತ, ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತ, ನಾವದಗಿರಿ, ಚಿಕ್ಕಪೇಟೆಯಿಂದ ವರ್ತುಲ ರಸ್ತೆ ಸೇರಿ ಶ್ರೀ ಜಗನ್ನಾಥ ದೇವಸ್ಥಾನ ಯಾತ್ರೆ ಸಂಜೆ 6:30ಕ್ಕೆ ಶ್ರೀ ಜಗನ್ನಾಥ ದೇವಸ್ಥಾನದಲ್ಲಿ ಸಮಾರೋಪವಾಗಲಿದೆ. ಎಲ್ಲಾ ಭಕ್ತರು, ಕುಟುಂಬದವರು ಮತ್ತು ಸಾರ್ವಜನಿಕರನ್ನ ಈ ಪವಿತ್ರ ಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು. ಇಂಥ ಭವ್ಯ ರಥಯಾತ್ರೆಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕೃತಾರ್ಥರಾಗಬೇಕೆಂದು ಮಣಿಗೆ ತಿಳಿಸಿದರು. ರಥಯಾತ್ರೆ ಆಯೋಜಕರಾದ ಶಿವರಾಮ್ ಜೋಶಿ, ಸೋಮಶೇಖರ್ ಪಾಟೀಲ್ ಗಾದ್ಗಿ, ರಾಜ್ಕುಮಾರ್ ಅಳ್ಳೆ, ಡಾಕ್ಟರ್ ನೀಲೇಶ್ ದೇಶಮುಖ್ ಮಾತನಾಡಿದರು. ಸುನೀಲ್ ಶರ್ಮಾ ಕೂಡ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಬೀದರ್ ನಗರದಲ್ಲಿ ಸ್ಥಾಪಿತವಾಗಿದೆ. ಸುಮಾರು 800 ವರ್ಷಗಳಲ್ಲಿ ಹಿಂದೆ ಚಾರಧಾಮಗಳಲ್ಲಿ ಒಂದಾದಂಥ ಜಗನ್ನಾಥಪುರಿ ದೇವಸ್ಥಾನ ಇದೆ. ಅದರದೇ ಒಂದು ಶಾಖೆ ಅಂತ ಅಲ್ಲದೇ ಇದ್ದರೂ
ಇಲ್ಲಿ ಜಗನ್ನಾಥನನ್ನು ನಾವು ತಂದು ಬೀದರ್ ಜಿಲ್ಲೆಯ ಕೆಲವು ಸಂಸ್ಥೆಗಳು ಕೂಡಿ ಇಲ್ಲಿ ತರಿಸಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದಾರೆ. ಇಂಥ ರಥಯಾತ್ರೆಯನ್ನು ಇಲ್ಲಿ ನಾವು ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ದೇವೆ. ಅಂಥ ಒಂದು ರಥಯಾತ್ರೆ ಈ ಸಲ 29ನೇ ಜೂನ್ ಅಂದರೆ ಈಗ ಬರುವ ರವಿವಾರ ರಥಯಾತ್ರೆ ಜರುಗಲಿದೆ. ಎಂದಿನಂತೆ ರಥಯಾತ್ರೆ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಿಂದ 11:30 ಗಂಟೆಗೆ ಪ್ರಾರಂಭ ಆಗ್ತದೆ. ಅಲ್ಲಿಂದ ನೇರವಾಗಿ ಮನ್ನಳ್ಳಿ ರಸ್ತೆಗೆ ಜೋಡಣೆಯಾಗಿ ಬೊಮ್ಮಗೊಂಡೇಶ್ವರ ವೃತ್ತ, ಬಸವೇಶ್ವರ ವೃತ್ತ ಮತ್ತು ಅಂಬೇಡ್ಕರ್ ವೃತ್ತದವರೆಗೆ ಹಾಗೆ ಬಂದು ಚಿಕ್ಕಪೇಟೆ ವರ್ತುಲ ರಸ್ತೆವರೆಗೆ ಹೋಗಿ ಅಲ್ಲಿಂದ ಬಲಕ್ಕೆ ತಿರುಗಿ ದೇವಸ್ಥಾನವನ್ನು ಸೇರ್ತದೆ. ಇದು ಸಾಯಂಕಾಲ 6:30ವರೆಗೆ ಸೇರುವ ನಿರೀಕ್ಷೆ ಇದೆ. ಪ್ರತಿ ವರ್ಷ ಭಾಳ ವಿಜೃಂಭಣೆಯಿಂದ ಆಚರಿಸ್ತಿರುವಂತಹ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಭಕ್ತಾದಿಗಳು ಬಂದು ಭಾಗವಹಿಸ್ತಾರೆ. ಕಾರ್ಯಕ್ರಮ ಬಹಳ ಸುಂದರವಾಗ್ತದೆ. ರಸ್ತೆಯುದ್ದಕ್ಕೂ ಅಲ್ಲಲ್ಲಿ ಕೆಲವರು ಹೂಗಳನ್ನು ದೇವರ ಮೇಲೆ ಎರಚಿ ಅವರ ಭಗವಂತನನ್ನು ಸ್ವಾಗತಿಸ್ತಾರೆ. ಕೆಲವರು ಪ್ರಸಾದ, ನೈವೇದ್ಯ, ಆರತಿ ಇವೆಲ್ಲವನ್ನು ಮಾಡುವಂಥ ಪ್ರಥ ನಡೆದಿದೆ ನಮ್ಮ ಹತ್ರ. ಬಹಳ ಸುಂದರವಾದಂಥ ಕಾರ್ಯಕ್ರಮ ಇರ್ತದೆ ಇಲ್ಲಿ. ನನಗೆ ತಿಳಿದಂತೆ ಇಂಥ ಒಂದು ಕಾರ್ಯಕ್ರಮ ಯಾವ ನಮ್ಮ ದೇವಸ್ಥಾನಗಳಲ್ಲೂ ನಡೆಯೋದಿಲ್ಲ. ಇಂಥ ಒಂದು ವೈಶಿಷ್ಟ್ಯಪೂರ್ಣವಾದ ಕಾರ್ಯಕ್ರಮಕ್ಕೆ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಜನರಿಗೂ ಈ ಮೂಲಕ ನಾವು ಸ್ವಾಗತ ಕೋರ್ತೇವೆ. ಮತ್ತು ನಾವು ಪತ್ರಿಕಾ ಮಾಧ್ಯಮವರಿಗೆ ಒಂದೇ ವಿನಂತಿ ಇದೆ, ಇದನ್ನು ಆದಷ್ಟು ಹೆಚ್ಚು ಪ್ರಮಾಣದಲ್ಲಿ ತಾವು ಮುತುವರ್ಜಿ ವಹಿಸಿ ನಮ್ಮದೇ ದೇವಸ್ಥಾನ ತಿಳ್ಕೊಂಡು ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಅದಕ್ಕೆ ನಮ್ಮ ಕಳೆ ಕಟ್ಟುವಂತೆ, ಶೋಭಾಯಾತ್ರೆ ನಡೆಸುವಂತೆ ತಾವು ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಜೈ ಹಿಂದ್. ಬೀದರ್ನಲ್ಲಿ ಭಕ್ತಿಭಾವಪೂರ್ವವಾಗಿ ನಡೆಯುವ ಶ್ರೀ ಜಗನ್ನಾಥ ಯಾತ್ರೆ ಭಾನುವಾರ 29/2025. ಚಾರೋಧಾಮಗಳಲ್ಲಿ ಒಂದಾದ 800 ವರ್ಷಗಳ ಹಿಂದೆ ಇತಿಹಾಸ ಇರುವ ಒಡಿಸ್ಸಾ ರಾಜ್ಯದ ಪುರಿ ನಗರದಲ್ಲಿ ವಿಷ್ಣುವಿನ ಅವತಾರ ಮತ್ತು ಕೃಷ್ಣನಿಗೆ ಸಮರ್ಪಿತವಾದ ಶ್ರೀ ಜಗನ್ನಾಥ ಮಂದಿರ. ಇದೇ ಇವರ ರಥಯಾತ್ರೆ. ದೂರದ ದೇಶಾದ್ಯಂತ ಜನರು ಸೇರುತ್ತಾರೆ. ಇಲ್ಲಿನ ನಮ್ಮ ಭಕ್ತರಿಗೆ ಅನುಕೂಲವಾಗುವಂತೆ ಅವರೆಲ್ಲರ ಆಶೋತ್ತರಗಳನ್ನು ಈಡೇರಿಸಲು ಬೀದರ್ ಜಿಲ್ಲಾ ಕೇಂದ್ರದಲ್ಲಿ ಶ್ರೀ ಜಗನ್ನಾಥ ಮಂದಿರ ಸ್ಥಾಪನೆಯಾಗಿದೆ. ಅಂದಿನಿಂದ ಇಂದಿನವರೆಗೆ ಪ್ರತಿ ವರ್ಷ ರಥಯಾತ್ರೆ ಜರುಗುತ್ತಾ ಬಂದಿದೆ. ಈ ರಥಯಾತ್ರೆಯಲ್ಲಿ ಶ್ರೀ ಬಲರಾಮ್, ಶ್ರೀ ಸುಭದ್ರೆ, ಶ್ರೀ ಕೃಷ್ಣ ಭವ್ಯ ಮೂರ್ತಿಗಳ ಶೋಭಾಯಾತ್ರೆ ಜರುಗುತ್ತದೆ. ಈ ರಥಯಾತ್ರೆಯಲ್ಲಿ ಭಾಗವಹಿಸುವುದೇ ಪುಣ್ಯವೆಂದು ತ್ರಿಮೂರ್ತಿಗಳನ್ನು ಕಂಡು ತುಂಬಿಸಿಕೊಳ್ಳಲು ನಮ್ಮುಂದು ತಾಮುಂದು ಎಂದು ಭಾಗವಹಿಸುತ್ತಾರೆ. ರಸ್ತೆಯುದ್ದಕ್ಕೂ ಭಗವಂತನ ಪುಷ್ಪವೃಷ್ಟಿ, ಆರತಿ, ಕಾಯಿ ಕರ್ಪೂರ ನೈವೇದ್ಯ ಸಲ್ಲಿಸಲಾಗುತ್ತದೆ. ಅಲ್ಲಲ್ಲಿ ಹಲವಾರು ಕಡೆ ಗಣ್ಯ ಭಕ್ತ ಸಮೂಹಕ್ಕೆ ನೀರು, ಪಾನಕ, ಅಲ್ಪಾಹಾರ, ಹಣ್ಣುಗಳನ್ನು ವಿತರಿಸುವುದು ತೀರ ಸಾಮಾನ್ಯವಾಗಿದೆ. ನಾವು ಹರ್ಷದಿಂದ ತಿಳಿಸಲು ಇಚ್ಛಿಸುತ್ತೇವೆ, ಪವಿತ್ರ ಶ್ರೀ ಜಗನ್ನಾಥ ರಥಯಾತ್ರೆ ಇದೇ ಭಾನುವಾರ ಜೂನ್ 29, 2025 ಬೀದರ್ ನಗರದಲ್ಲಿ ಭಕ್ತಿ ಭಾವದಿಂದ ಹಾಗೂ ಸಾಂಸ್ಕೃತಿಕ ವೈಭವದೊಂದಿಗೆ ಆಚರಿಸಲಾಗುತ್ತಿದೆ. ಈ ಪವಿತ್ರ ಯಾತ್ರೆ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನ, ಗೋಶಾಲೆ, ರಾಂಪುರ್ ಕಾಲೋನಿ, ಮನ್ನಳ್ಳಿ ರಸ್ತೆಯಿಂದ ಬೆಳಿಗ್ಗೆ 11:30ಕ್ಕೆ ಪ್ರಾರಂಭವಾಗಲಿದೆ. ಕಾರ್ಯಕ್ರಮವು ಮೊದಲಿಗೆ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಪೂಜೆಯಿಂದ ಪ್ರಾರಂಭವಾಗುತ್ತಿದ್ದು, ನಂತರ ಪಾರಂಪರಿಕ ಜೀಜಾ ಪೂಜೆ, ರಥ ಪೂಜೆ ಮತ್ತು ಗೋಪೂಜೆ ನೆರವೇರಲಿದೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಭಕ್ತಿ ಕಿಂಕರ್ ದಾಮೋದರ್ ಗೋಸ್ವಾಮಿ ಪ್ರಭುಜಿ, ಇಸ್ಕಾನ್ ವೃಂದಾವನ್, ಉತ್ತರ ಪ್ರದೇಶದಿಂದ ಆಗಮಿಸ್ತಾ ಇದ್ದಾರೆ. ಡಾಕ್ಟರ್ ಶೈಲೇಂದ್ರ ಬೆಲ್ದಾಡೆ, ಗೌರವಾನಂದ ಶಾಸಕರು ಬೀದರ್, ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೋಮಶೇಖರ್ ಪಾಟೀಲ್ ಅಧ್ಯಕ್ಷರು, ರಥಯಾತ್ರೆಯ ಸಮಿತಿಯ ಅಧ್ಯಕ್ಷರಿದ್ದಾರೆ. ರಾಮಕೃಷ್ಣ ಸಾಳೆಯವರು ಗೌರವ ಅಧ್ಯಕ್ಷರಿದ್ದಾರೆ ಈ ಸಮಿತಿಗೆ. ನಾನು ವೀರಶೆಟ್ಟಿ ಮಣಿಗೆ ಉತ್ಸವ ಸಮಿತಿಯ ಅಧ್ಯಕ್ಷ ಇದ್ದೀನಿ. ಶ್ರೀ ಪ್ರಭಾಕರ್. ಬೀದರ್ ಜಿಲ್ಲೆ ಕಮಲನಗರ ತಾಲೂಕಿನ ಚಿಕ್ಲಿಯು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಚೊಂಡಿಮುಖೇಡ್ ಗ್ರಾಮ ಏನಿದೆ, ಅಲ್ಲಿ ಜೆಜೆಎಂ ಕಾಮಗಾರಿ ಕಳಪೆಯಿಂದ ಕೂಡಿದೆ. ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ನಡೀತಾ ಇದೆ. ಜೆಜೆಎಂ ಕಾಮಗಾರಿ ಅಪೂರ್ಣ ಕಾಮಗಾರಿ ಆಗಿದ್ದು, ಚೊಂಡಿಮುಖೇಡ್ ಗ್ರಾಮದಲ್ಲಿ ಸುಮಾರು 1.5 ವರ್ಷದಿಂದ ಜೆಜೆಎಂ ಕುಡಿಯುವ ಒಂದು ನೀರಿನ ಕಾಮಗಾರಿ ಸಂಪೂರ್ಣವಾಗಿ ಅದು ಮುಗ್ದಿಲ್ಲ, ಅದು ಸ್ಥಗಿತಗೊಂಡಿದೆ, ಅರ್ಧದಲ್ಲೇ ನಿಲ್ಲಿಸಿದ್ದಾರೆ ಎಂದು ಗ್ರಾಮದ ಒಂದು ಜನರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆ ಒಂದು ಜೆಜೆಎಂ ಕಾಮಗಾರಿ ಅರ್ಧಕ್ಕೆ ನಿಲ್ಲಿಸಿದ್ರಿಂದ ಓಡಾಡಲಿಕ್ಕೆ ಆಗ್ತಾ
ಆಗ್ತಾ ಇಲ್ಲ, ಜನರಿಗೆ ತೀವ್ರ ತೊಂದರೆ ಆಗ್ತಾ ಇದೆ. ಅದರ ಜೊತೆಗೆ ನೀರು ಕೂಡ ಸರಿಯಾಗಿ ಬರ್ತಾ ಇಲ್ಲ, ದೂರದ ಊರಿನಿಂದ ನಾವು ನೀರು ತರಬೇಕಾಗುತ್ತೆ. ಹೀಗೆಲ್ಲ ಆದಾಗ ನಮಗೆ ಕುಡಿಯುವ ನೀರನ್ನು ಕೊಡೋರು ಯಾರು? ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಹೇಳಿದರು. ಜೆಜೆಎಂ ಕುಡಿಯುವ ನೀರಿನ ಯೋಜನೆ ಅಡಿಯಲ್ಲಿ ಲಕ್ಷಾಂತರ ರೂಪಾಯಿ ಅಂದಾಜು ಮೊತ್ತ ಬಿಡುಗಡೆಯಾಗಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯ ಗುತ್ತಿಗೆದಾರರು ಸ್ಪಂದಿಸದೇ ಇರುವಂಥದ್ದು ಕಂಡು ಬರ್ತಾ ಇದೆ. ಗ್ರಾಮಸ್ಥರೆಲ್ಲ ಹಲವು ಬಾರಿ ಗುತ್ತಿಗೆದಾರರಿಗೆ, ಜೆಇ ಅವರಿಗೆ, ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಹಲವು ಬಾರಿ ವಿನಂತಿಯನ್ನು ಮಾಡಿಕೊಂಡ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಅವ್ರು ಯಾರು ಕೂಡ ಜಪ್ಪಯ್ಯ ಅಂತ ಇಲ್ಲ, ನಮಗೆ ನೀರಿನ ಸಮಸ್ಯೆ ಸಾಕಷ್ಟು ಆಗಿದೆ ಎನ್ನುವಂಥ ಮಾತನ್ನು ಕೂಡ ಅಲ್ಲಿನ ಗ್ರಾಮಸ್ಥರು ಸುದ್ದಿ ಸಮಯದ ಮುಂದೆ ತಿಳಿಸಿದ್ದಾರೆ. ಗ್ರಾಮದಲ್ಲಿ ಕೆಲವು ಓಣಿಗಳಲ್ಲಿ ಗಲ್ಲಿಗಳಲ್ಲಿ ಇನ್ನೂ ಪೈಪ್ಲೈನ್ ಮಾಡಿಲ್ಲ. ಪೈಪ್ಲೈನ್ಗೋಸ್ಕರ ರಸ್ತೆಗಳು ಸಂಪೂರ್ಣ ಹಾಳಾಗಿವೆ. ಚರಂಡಿ ನೀರು ನಿಂತು ಇದರಿಂದ ಅನೇಕ ಸಾಂಕ್ರಾಮಿಕ ರೋಗಗಳು ಹರಡಿ ಗ್ರಾಮಸ್ಥರಿಗೆ ಅಸ್ವಸ್ಥಗೊಳ್ಳುವಂಥ ಪರಿಸ್ಥಿತಿ ಇವತ್ತು ಎದುರಾಗಿದೆ. ವಾಹನ ಸವಾರರಿಗೆ ಹಾಗೂ ಕಾಲ್ದಾರಿ ಜನರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ. ಬೇಸಿಗೆ ಕಾಲ ಹೋಗಿದೆ, ಇವಾಗ ಮಳೆಗಾಲ ಶುರು ಆಗಿದೆ. ಆದರೂ ಕೂಡ ಕುಡಿಯುವ ನೀರಿನ ಸುಮಾರು 2-3 ಕಿಲೋಮೀಟರ್ ನಡೆದುಕೊಂಡು ಹೋಗಿ ನೀರು ತರಬೇಕಾಗುತ್ತೆ. ಚೊಂಡಿಮುಖೇಡ್ ಗ್ರಾಮಸ್ಥರೆಲ್ಲರೂ ಮನನೊಂದು ತಮ್ಮ ಒಂದು ಸುದ್ದಿವಾಹಿನಿಗೆ ಅಳಲನ್ನು ತೋಡ್ಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮಸ್ಥರು ರಿಯಾಜ್ ಶೇಖ್ ಮಾತನಾಡಿದ್ದಾರೆ. ಈಶ್ವರ್ ಗಡ್ಡೆ, ರಾವ್ ಸಾಬ್ ಗಡ್ಡೆ, ತುಳಸಿರಾಮ್ ಪಾಂಚಾಳ್, ದೀಪಕ್ ದೇವತೆ, ಆಮೇಲೆ ರಮಾಕಾಂತ್ ದೇವಕತ್ತಿ, ರುಕ್ಮಿಣಿ ರಕ್ಷಾಳೆ, ಆನಂದ್ ಸ್ವಾಮಿ, ಉಷಾಬಾಯಿ ರಕ್ಷಾಳೆ ಸೇರಿದಂತೆ ಇನ್ನು ಅನೇಕ ಜನ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. 4 महीने से अब नहीं आ रहा। क्यों बोले तो पहले महीने में 2-3 बार 4 बार आता था, ऐसा क्यों भगता था। अब 3 महीने हुआ, थेम पानी नहीं टाके को, और पूछने गए तो उन्होंने क्या बोलते भेज दे रहे मोटर के लिए, हम लाके डालते। ऐसा ही करके उन्होंने घोटाला करते करते अपना क्या हमारे को बनाते चले गए। हम जा रहे आ रहे, कोई हमारा सुन रहा नहीं, कोई किसको पूछ रहा नहीं। आप ग्राम पंचायत गए थे ना? ग्राम पंचायत को जाके बोल दिया साहब हमारे गाँव को पानी नहीं बोल गए, तो पानी के बारे में तुम्हारा मोटर भराने को डाले और लेके आते, आज नहीं कल आएंगे परसों आएंगे ऐसा बोल के भेज दे रहे साहब। कौन बोल रहा है? कौन बोल रहा है? पंचायत वाले। पंचायत में जाके हम रिक्वेस्ट कर दिए, मेंबर बोल रहे क्या ग्राम पंचायत मेंबर नहीं भरते बैठेंगे तो पेट कैसा भरना। उन्होंने काम को तो जा नहीं सकते, क्यों 2 किलोमीटर से पानी लाना पड़ता। अब ये गांव को कुछ गांव वाले खरीदी पानी ले सो है, उन्होंने कैसा तो भर के ले रहे। अब रोज कौन आने किसके घर को आने देता। उन्होंने बोलता मैं 6,000 लेके दे रहा हूँ, उन्हें बोलता मैं 10,000 लेके दे रहा हूँ, और पानी उन्होंने लेने नहीं देते। और ये मोल मजूरी करने वाले लोगों को पानी नहीं मिलता, और ये पानी नहीं मिलेगा तो खेती का भी काम रुक जाता। ये पानी का कुछ तो भी सोच करना, इतना ही विनती है हमारा। ग्राम पंचायत अधिकारी एक बार तो आए गाँव को चंडीगढ़ पानी नहीं है बोल के अभी तक कोई भी नहीं आया। जाके बोल दिए भेज दे रहे बोल के बोले अभी तो कोई अधिकारी कोई नहीं है। पानी के बारे में कोई सुन रहा नहीं, कोई आ रहा नहीं। आपका नाम क्या है? बालाजी। बालाजी सभी लाएगा। हाँ, अभी हमारे माँ बीमार है, नानी बीमार है, कैसा लाना पानी? कितने दूर से पानी ला रहे? 2-2.5 किलोमीटर लंबा है पानी। हाँ, क्या गवर्नमेंट का बॉडी है? गवर्नमेंट बोर मारा है, वो कम से कम 3 किलोमीटर लंबा है। उधर पानी नहीं, वो ये नहीं देखो रास्ता तोड़ के रखा, ये नल में पानी नहीं, कुछ नहीं। कैसा समस्या है करना है? पानी का कितने दिन से समस्या हो रही है? अभी 2 महीना हो गए, 2-2.5 महीना, मई महीने से पहले सूखा है पूरा। धूप में जाके पानी लेके आए। और पानी कहाँ से ला रहे हैं? पानी पूरा 2 किलोमीटर लंबा है बॉडी पर, पटेल का खेत में। अच्छा, हाँ, वो गवर्नमेंट बोर है, हफ्सा एक उधर भी बंद पड़ा। नहीं, अब एक बात ग्राम पंचायत के जो अधिकारी को अगर गाँव को आके जो मिल गए बात करे, जो कोई नहीं आके इधर पूछ रहा है, देख रहा भी नहीं गाँव को। ये मेंबर भी है, वो लोग भी नहीं बात करे तो बोलता उधर जाओ इधर जाओ। कैसा करना है ये गोरा आदमी? पानी देने वाला कोई नहीं है। आपका नाम क्या है? नामदेव कड़के। तालुका कमल नगर, जिला बीदर, चोंडूमुखेड़ के रहने वाले हैं सर। पानी नहीं, कुछ भी नहीं, कैसा करना क्या नहीं। पंचायत को जाके आए, सब लोग बोल रहे हाँ आते बोल रहे। कैसा करना भैया? जाके आए तो भी नहीं आ रहे उन्होंने सब लोग। कितने दिन से पानी नहीं है? 4 महीने से पानी नहीं, लेकिन 1.5 महीना से क्लियर पानी नहीं है। 4 महीने से 8 दिन आ रहा है, 2 दिन आ रहा है, ऐसा जा रहा है। कैसा करना? 1-1.5 महीना हो गए, हम इधर उधर जाके बावड़ी से ला रहे। पानी कहाँ से ला रहे? बावड़ी तरफ ला रहे भैया। कितना दूर से? बहुत लंबा है, 2-4 किलोमीटर है। वहाँ से पानी लाते? हाँ, पानी लाते। पानी नहीं है ना, पिडोसा भी नहीं आ रहे। कैसा करना? बड़े बड़े लोग हैं, पानी लेके फिरे। छोटे गोर गरीब कैसा लेना, कैसा किधर से लाना, क्या नहीं। तुम पंचायत गए थे क्या? पंचायत जाके आए सर। क्या बोल रहे? आते बोल रहे। कोई भी एक बार भी नहीं आया इधर। तुम्हारा नाम? मेरा नाम मंगला बाई। कौन सा गाँव? चोंडी।
ಮೈಮೇಲೆ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡ ಒಂದು ವ್ಯಕ್ತಿಯೊಬ್ಬ ಗಂಭೀರವಾಗಿ ಗಾಯಗೊಂಡ ಘಟನೆ ಬಸವಕಲ್ಯಾಣ ತಾಲೂಕಿನ ಇಲ್ಲಾಡ್ ಗ್ರಾಮದಲ್ಲಿ ಜರುಗಿದೆ. ಅನಿಲ್ ಸೂರ್ಯವಂಶಿ ಈತನಿಗೆ ಸುಮಾರು 42 ವಯಸ್ಸಾಗಿದೆ. ಈತ ಅನಿಲ್ ಸೂರ್ಯವಂಶಿ ಎನ್ನುವಂತಹ ಒಬ್ಬ ಯುವಕ ಬೆಂಕಿ ಹಚ್ಚಿಕೊಂಡು ಗಂಭೀರವಾಗಿ ಗಾಯಗೊಂಡ ವ್ಯಕ್ತಿಯಾಗಿದ್ದಾನೆ. ಮೂಲತಃ ಕಮಲ್ನಗರ್ ನಿವಾಸಿಯಾಗಿರ್ತಕ್ಕಂಥ ಈ ಅನಿಲ್ ತನ್ನ ಪತ್ನಿಯ ಊರು ಅಂದರೆ ತವರು ಮನೆ ಇಲ್ಲಾಳ ಗ್ರಾಮಕ್ಕೆ ಬಂದಿದ್ದಾನೆ. ಅಲ್ಲಿ ಏನು ಬಹುಶಃ ಒಂದಿಷ್ಟು ಸಣ್ಣ ಪುಟ್ಟ ಕಿರಿಕಿರಿ ಆಗಿದೆಯೋ, ಕೌಟುಂಬಿಕ ಕಲಹ ಆಗಿದೆಯೋ ಗೊತ್ತಿಲ್ಲ. ಆದರೆ ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆಗೆ ಆತ ಪ್ರಯತ್ನ ಮಾಡಿದ್ದ. ಗಾಯಾಳು ವ್ಯಕ್ತಿಗೆ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಮುಂದುವರಿಸಲಾಗಿದೆ. ಸುದ್ದಿ ತಿಳಿದ ನಂತರ ಮಂಠಾಳ ಠಾಣೆಯ ಕ್ರೈಮ್ ವಿಭಾಗದ PSI ಆಗಿರ್ತಕ್ಕಂಥ ರಾಚಯ್ಯ ಮಠಪತಿಯವರು ಅವರ ನೇತೃತ್ವದ ಪೊಲೀಸ್ ತಂಡ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದೆ. ತನಿಖೆ ಮುಂದುವರಿಸಿದ್ದಾರೆ. ಘಟನೆಗೆ ಕಾರಣ ತಿಳಿದು ಬಂದಿಲ್ಲ. ಬಹುಶಃ ಕೌಟುಂಬಿಕ ಕಲಹ ಇರಬಹುದು ಅಂತ ಅನಿಸುತ್ತೆ. ಪೊಲೀಸರು ಈ ಕುರಿತು ತನಿಖೆಯನ್ನು ಮುಂದುವರಿಸಿದ್ದಾರೆ. ಬಹುಶಃ ಕೌಟುಂಬಿಕ ಕಾರಣಗಳು ಇರಬಹುದು ಅಂತ ಕೂಡ ಇಲ್ಲಿ ಈ ಸಂದರ್ಭದಲ್ಲಿ ಶಂಕಿಸಲಾಗಿದೆ. ಜೂನ್ 29ರಂದು ಭಾನುವಾರ ಸಂಜೆ 4 ಗಂಟೆಗೆ ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಭಾರತೀಯ ಇತಿಹಾಸ ಸಂಕಲನ ಸಮಿತಿ ಕರ್ನಾಟಕ ವತಿಯಿಂದ ಕಾರ್ಗಿಲ್ ಸೆ ಸಿಂಧೂರ್ ತಕ್ ಕಾರ್ಯಕ್ರಮದಡಿಯಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ವೀರಮರಣವನ್ನಪ್ಪಿದ ಕ್ಯಾಪ್ಟನ್ ವಿಜಯಂತ್ ಥಾಪರ್ ಮತ್ತು ಇತರೆ ಹುತಾತ್ಮ ಯೋಧರ ಅಮರ ಕಥೆ ಕುರಿತು ಕಾರ್ಯಕ್ರಮ ಹಾಗೂ ಕಾರ್ಗಿಲ್ ಯುದ್ಧದಲ್ಲಿ ಬೀದರ್ ಜಿಲ್ಲೆಯಿಂದ ಹುತಾತ್ಮರಾದ ಯೋಧರ ಕುಟುಂಬಸ್ಥರಿಗೆ ಹಾಗೂ ಹೋರಾಡಿ ಬದುಕುಳಿದ ಜಿಲ್ಲೆಯ ಯೋಧರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಕರ್ನಾಟಕ ಪ್ರಾಂತೀಯ ಕಾರ್ಯಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಶಿವಕುಮಾರ್ ಉಪ್ಪೆ ತಿಳಿಸಿದರು. ಶುಕ್ರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡ್ತಾರೆ. ರಾಷ್ಟ್ರಕ್ಕಾಗಿ ತ್ಯಾಗ ಬಲಿದಾನಗೈದ ರಕ್ಷಣಾ ಪಡೆಗಳ ಶೌರ್ಯ ಸಾಹಸಗಳ ವೀರಗಾಥೆ ಯಶೋಗಾಥೆಗಳನ್ನು ಜನಮಾನಸದಲ್ಲಿ ಹಸಿರಾಗಿಸಲಿಕ್ಕೆ ಈ ರಾಷ್ಟ್ರಾಭಿಮಾನದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದು ನೋಡುವಂಥ ಕಾರ್ಯಕ್ರಮ, ಇದು ಭಾಗವಹಿಸುವಂಥ ಕಾರ್ಯಕ್ರಮ. ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸದುಪಯೋಗ ಪಡ್ಕೊಳ್ಬೇಕು ಮತ್ತು ಒಂದು ದೇಶ ಪ್ರೇಮಿಗಳಿಗೆ ವೀರ ಯೋಧರಿಗೆ ಒಂದು ನಮನಗಳನ್ನು ಸಲ್ಲಿಸಬೇಕು ಎನ್ನುವಂಥ ಮಾತನ್ನು ಅವರು ಹೇಳಿದರು. ಸಮಿತಿಯ ಮಹಾಪೋಷಕರಾದ ಡಾಕ್ಟರ್ ಬಸವರಾಜ್ ಜಿ ಪಾಟೀಲ್ ಕಾರ್ಯಕ್ರಮದ ವಿವರಣೆಯನ್ನು ನೀಡಿ ಅಯೋಧ್ಯ ವಿಶ್ವ ಹಿಂದೂ ಪರಿಷತ್ ಕೇಂದ್ರ ಸಮಿತಿಯ ಕಾರ್ಯದರ್ಶಿ ಗೋಪಾಲ್ ಜಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುತ್ತಾರೆ. ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ಕ್ಯಾಪ್ಟನ್ ವಿಜಯಂತ್ ಥಾಪರ್ ಅವರ ತಂದೆ ತಾಯಿಗಳಾಗಿರುವಂತಹ ತೃಪ್ತಾ ಥಾಪರ್ ಹಾಗೂ ನಿವೃತ್ತ ಕರ್ನಲ್ VN ಥಾಪರ್ ಗೌರವ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. RSS ಕಲಬುರಗಿ ವಿಭಾಗೀಯ ಸಂಘಟಕರಾಗಿರುವಂತಹ ಹನುಮಂತರಾವ್ ಪಾಟೀಲ್ ಅವರು ತಾನು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, ಸಮಿತಿಯ ಪೋಷಕರಾದ ಡಾಕ್ಟರ್ ಸರ್ದಾರ್ ಬಲಬೀರ್ ಸಿಂಗ್, ಸಮಿತಿಯ ರಾಷ್ಟ್ರೀಯ ಕಾರ್ಯದರ್ಶಿ ಪ್ರೊಫೆಸರ್ ಕೊಟ್ರೇಶ್, ರಾಜ್ಯ ಕಾರ್ಯದರ್ಶಿ ಕೃಷ್ಣಮೂರ್ತಿ R ಗೌರವ ಉಪಸ್ಥಿತಿಯನ್ನು ಹೊಂದುತ್ತಾರೆ ಎನ್ನುವಂಥ ಮಾತನ್ನು ಹೇಳಿದರು. ಸಮಿತಿಯ ಕರ್ನಾಟಕ ಉತ್ತರ ಪ್ರಾಂತೀಯ ಸಂಚಾಲಕ ವಿರಿಶೆಟ್ಟಿ ಮೈಲೂರ್ಕರ್ ಅವರು ಕಾರ್ಗಿಲ್ ಯುದ್ಧದಲ್ಲಿ ಬೀದರ್ ಜಿಲ್ಲೆಯಿಂದ ವೀರ ಮರಣವನ್ನಪ್ಪಿದ ಯೋಧರ ಪಟ್ಟಿಯನ್ನು ವಿವರಣೆ ಕೊಡ್ತಾರೆ. ವರವಟ್ಟಿಯ ಗೋವಿಂದ್ ಶಡೋಳೆ, ತಡಪಳ್ಳಿಯ ವಿರಿಶೆಟ್ಟಿ, ಆಮೇಲೆ ಭಾಡ್ ಸಾಂಗ್ವಿಯ ಹನುಮಂತ್ ಹಾಗೂ ಜ್ಞಾನೇಶ್ವರ್, ಮರ್ಜಾಪುರ್ ಎಂನ ಒಂದು ಪ್ರಕಾಶ್, ಧನರಾಜ್ ಕುಲಕರ್ಣಿ, ಧನಂಜಯ್ ಕುಲಕರ್ಣಿ, ಶಿವಾಜಿ ಬಿರಾದಾರ್, ನೌಬಾದ್ನ ಅಶೋಕ್ ಅಪ್ಪೆ ಅವರ ಒಂದು ಕುಟುಂಬಸ್ಥರಿಗೆ ಆಹ್ವಾನಿಸಿ ಗೌರವಿಸಲಾಗ್ತಾ ಇದೆ. ಕಾರ್ಗಿಲ್ ಹಾಗೂ ಸಿಂಧೂರ್ ಯುದ್ಧದಲ್ಲಿ ಹೋರಾಡಿದ ಶೆಂಬೆಳ್ಳಿಯ ಬಾಬುಶೆಟ್ಟಿ ಎಕ್ಲಾರೆ ಸೇರಿದಂತೆ ಇನ್ನೂ ಅನೇಕರ ಒಂದು ಸನ್ಮಾನಿಸಲಾಗ್ತಾ ಇದೆ ಎನ್ನುವಂಥ ಮಾತನ್ನು ಹೇಳಿದರು. ಕಲ್ಯಾಣ ಕರ್ನಾಟಕ ಪ್ರಾಂತೀಯ ಸಂಚಾಲಕ ಸಂಜುಕುಮಾರ್ ತಾಂದ್ಲೆ, ಆಮೇಲೆ ಮಾಜಿ ಸೈನಿಕ ಸಂಘದ ಮಾಜಿ ಅಧ್ಯಕ್ಷ ಅಶೋಕ್ ಕುಮಾರ್ ಕರಂಜಿ ಹಾಗೂ ಪತ್ರಕರ್ತ ಸದಾನಂದ್ ಜೋಶಿ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಹೇಳುತ್ತಾ ಈಗಾಗಲೇ ಹೇಳಿದಾಗೆ ಕಾರ್ಗಿಲ್ ಸೆ ಸಿಂಧೂರ್ ತಕ್ ಈ ಕಾರ್ಯಕ್ರಮವನ್ನು ಭಾರತೀಯ ಸಂಕಲನ ಸಮಿತಿ ಹಮ್ಮಿಕೊಂಡಿದೆ. ಇದೇ ಬರುವ 29ನೇ ತಾರೀಕು ರಂಗಮಂದಿರ್ನಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕೇಂದ್ರದ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯದರ್ಶಿಗಳಂತ ಶ್ರೀ ಗೋಪಾಲ್ಜಿ ಅವರು ಬರ್ತಾ ಇದ್ದಾರೆ. ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮಕರಾದಂಥ ವಿಜಯಂತ ಥಾಪರ್ ಇವರು
ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾಗಿದ್ದಾರೆ. ಇವರದು ಡೆತ್ ಆನಿವರ್ಸರಿ 29 ಜೂನ್ಗಿದೆ. ಯಾವಾಗ ಅವರ ತಂದೆ ತಾಯಿಗೆ ಶಿವಕುಮಾರ್ ಉಪ್ಪೆ ಮತ್ತು ಅವರ ಜೊತೆ ಇಲ್ಲಿ ನಮ್ಮ ಭಾರತೀಯ ಇತಿಹಾಸ ಸಂಕಲನ ಸಮಿತಿಯ ಹನುಮಂತರಾವ್ ಪಾಟೀಲ್ ಮಾನ್ಯ ವಿಭಾಗ ಸಂಚಾಲಕರು, ಶ್ರೀ ಬಲ್ಬೀರ್ ಸಿಂಗ್ ಜಿ ಪೋಷಕರು ಭಾರತೀಯ ಇತಿಹಾಸ ಸಂಕಲನ ಸಮಿತಿ, ಪ್ರೊಫೆಸರ್ ಕೊಟ್ರೇಶ್ ಕಾರ್ಯದರ್ಶಿ ನವದೆಹಲಿ, ಶ್ರೀ ಕೃಷ್ಣಮೂರ್ತಿ ಕಾರ್ಯದರ್ಶಿ ಕರ್ನಾಟಕ, ಹಾಗೂ ನಮ್ಮ ಮಧ್ಯೆ ಶ್ರೀ ಶಿವಕುಮಾರ್ ಉಪ್ಪೆ ಕಾರ್ಯದರ್ಶಿ ಕರ್ನಾಟಕ ಪ್ರಾಂತದವರಿದ್ದಾರೆ. ಈಗ ಸವಿಸ್ತಾರವಾಗಿ ಬೀದರ್ ನಮ್ಮ ಭಾರತೀಯ ಇತಿಹಾಸ ಸಂಕಲನ ಸಮಿತಿ ಬಗ್ಗೆ ಹಾಗೂ ಈ ಕಾರ್ಯಕ್ರಮ ಬಗ್ಗೆ ವಿವರವಾಗಿ ಶಿವಕುಮಾರ್ ಉಪ್ಪೆ ಅವರು ನಮಗೆ ಈಗಾಗಲೇ ನಮ್ಮ ಮಹಾಪೋಷಕರಾದಂಥ ಡಾಕ್ಟರ್ ಬಸವರಾಜ್ ಜಿ ಪಾಟೀಲ್ ಹೇಳಿರೋ ಹಾಗೆ ಇದೇ 29 ಅಂದರೆ ನಾಳೆ ಬಿಟ್ಟು ನಾಡಿದ್ದು ರವಿವಾರ ದಿವಸ ಸಾಯಂಕಾಲ 4-4:15 ಗಂಟೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಹೆಸರೇ ಹೇಗಿದೆ ಅಂದರೆ ಕಾರ್ಗಿಲ್ ಸೆ ಸಿಂಧೂರ್ ತಕ್ ಅಂತೇಳಿ ಹೇಳಿದೆ. ಬಹುಶಃ ನಿಮ್ಗೆ ಅನಿಸ್ಬೋದು ಕಾರ್ಗಿಲ್ ಸೆ ಸಿಂಧೂರ್ ತಕ್ ಅಂದ್ರೆ ಏನಿದು. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಹುಶಃ ದೇಶಭಕ್ತಿ, ರಾಷ್ಟ್ರೀಯತೆ ವಿಚಾರಧಾರೆಗಳು ನಮ್ಮ ಯುವ ಮಾನಸಕ್ಕೆ ತಲುಪಿಸಬೇಕು ಅನ್ನುವಂಥ ಉದ್ದೇಶದಿಂದ, ಆಮೇಲೆ ನಮ್ಮ ಗಡಿ ರಕ್ಷಣೆ, ನಮ್ಮ ದೇಶದ ರಕ್ಷಣೆ ಮಾಡ್ತಾ ಇರುವಂತಹ ಸೇನೆಯ ಗ್ರಾಮ್ಯ ಭಾಗದಿಂದ ಹಿಡಿದು ದಿಲ್ಲಿವರೆಗೆ ಇತಿಹಾಸದ ಕೊಂಡಿಯನ್ನು ಜೋಡಿಸುವಂಥ ಪ್ರಯತ್ನ ನಾವು ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೀವಿ. ಈಗಾಗಲೇ ಸರಸ್ವತಿ ನದಿ ಬಗ್ಗೆ ಉಲ್ಲೇಖ ಇತ್ತು, ಆರ್ಯನ್ ಇನ್ವೇಷನ್ ಬಗ್ಗೆ ಇತ್ತು. ಸೊ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಾವು ಮುನ್ನಡೆಸ್ಕೊಂಡು ಬರ್ತಾ ಇದ್ದೀವಿ. ಆ ಜೊತೆಗೇ ದೇಶಭಕ್ತಿ ಕೆಲಸಗಳನ್ನು, ರಾಷ್ಟ್ರೀಯತೆ ವಿಚಾರಧಾರೆಗಳನ್ನು ಬೆಳೀಲಿ ಜನರಲ್ಲಿ ಅನ್ನುವಂಥ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಸುಮಾರು 200 ಮಾಜಿ ಸೈನಿಕರು, ಅವರು ನೇವಿಯವರು ಇರ್ಬೋದು, ಏರ್ಫೋರ್ಸ್ನವ್ರು ಇರ್ಬೋದು, ಅಥವಾ ಆರ್ಮಿಯವರು ಇರ್ಬೋದು, ಅವರೆಲ್ಲ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದು ರೀತಿ ವಿದ್ಯಾರ್ಥಿ ಬಳಗ, ಈ ಅಕಾಡೆಮಿಕ್ ಸೈಡ್ನಿಂದ ಸಹಿತ ಅನೇಕ ಜನ ಪ್ರೊಫೆಸರ್ಸು, ಟೀಚರ್ಸು, ಇಂಟೆಲೆಕ್ಚುವಲ್ಸು, ಫಿಲಾಂಥ್ರಫಿಸ್ಟು, ಸಮಾಜ ಸೇವಕರು, ಸಮಾಜದ ಚಿಂತಕರು, ಇವರೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. ಮಾತೆಯರು ಬರ್ತಾರೆ, ಸಹೋದರಿಯರು ಬರ್ತಾರೆ. ಸೊ ಅವರಿಗೆಲ್ಲ ಮನಮುಟ್ಟುವಂಥ ಈ ಕಾರ್ಯಕ್ರಮ ಆಗಲಿ. ಬಹುಶಃ ಬೀದರ್ನಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆ ನಾವು ಈ ಕಾರ್ಯಕ್ರಮಗಳನ್ನ ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ. ನಾನು ರಾಜ್ಯದ ಕಾರ್ಯಾಧ್ಯಕ್ಷನಾಗಿ, ಭಾರತೀಯ ಇತಿಹಾಸ ಸಂಕಲನ ಸಮಿತಿಯ ರಾಜ್ಯದ ಕಾರ್ಯಾಧ್ಯಕ್ಷನಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ತುಂಬ ಖುಷಿ ಇದೆ. ಬಹುಶಃ ಇದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ, ಒಂದೆರಡು ಮಾತುಗಳನ್ನು ನಮ್ಮ ವೀರಶೆಟ್ಟಿ ಅವರು ಸಹಿತ ಹೇಳ್ತಾರೆ. ಮೋರುಪತ್ ಪಿಂಗ್ಲೆ ಹಾಗೂ ಅಪ್ಪೆ ಅವರ ಒಂದು ಸಂಕಲ್ಪದೊಂದಿಗೆ ಭಾರತೀಯ ಇತಿಹಾಸ ಸಂಕಲನ ಸಮಿತಿ 1973ರಲ್ಲಿ ಹುಟ್ಟಿ ಇವತ್ತು ದೇಶದ ಪ್ರತಿಯೊಂದು ರಾಜ್ಯ, ಪ್ರತಿಯೊಂದು ಜಿಲ್ಲೆಗಳಲ್ಲಿ ನಮ್ಮ ನೈಜ ಇತಿಹಾಸ, ನಮ್ಮ ಮೂಲ ಶಿಕ್ಷಣ ಮತ್ತು ಸ್ವಸಂಸ್ಕೃತಿ ಈ ವಿಷಯನ ದೇಶಾದ್ಯಂತ ಮತ್ತೊಮ್ಮೆ ಸಂಕಲಿತ ರೂಪದಲ್ಲಿ, ಅಂದರೆ ವಾಸ್ತವಿಕ ರೂಪದಲ್ಲಿ ಪರಿಚಯಿಸುವಂತಹ, ಜೊತೆಗೆ ರಾಷ್ಟ್ರೀಯತೆ, ದೇಶಭಕ್ತಿ, ದೇಶದ ಬಗ್ಗೆ ಅರಿವು, ಈ ದೇಶದ ಭವಿಷ್ಯದ ಬಗ್ಗೆ ಯುವಜನತೆಯಲ್ಲಿ ಜಾಗೃತಿ ಮೂಡಿಸುವಂಥ ಕಾರ್ಯ ಮಾಡ್ತಾ ಇದೆ. ಬೀದರ್ ಸಮಿತಿ ಈಗಾಗಲೇ ತಮಗೆಲ್ಲ ತಿಳಿದಂತೆ 2022ರಲ್ಲಿ ಸ್ವ ಇತಿಹಾಸ, ಸ್ವಸಂಸ್ಕೃತಿ, ಸ್ವಶಿಕ್ಷಣ ಅನ್ನುವಂಥ ಒಂದು ರಾಷ್ಟ್ರೀಯ ವಿಚಾರ ಸಂಕಿರಣ ಸೆಮಿನಾರನ್ನು ನಾವು ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದೆವು. ಕಳೆದ ವರ್ಷ ವರ್ಕ್ಶಾಪ್ ಮಾಡಿದ್ದೀವಿ. ಜೊತೆಗೆ ಬೀದರ್ ಜಿಲ್ಲೆಯ ಶಾಲಾ ಕಾಲೇಜುಗಳಲ್ಲಿ ಸ್ವಶಿಕ್ಷಣ, ಸ್ವಸಂಸ್ಕೃತಿ, ಸ್ವ ಇತಿಹಾಸ ಕುರಿತು ವಿಚಾರ ಸಂಕಿರಣ, ವಿಶೇಷ ಉಪನ್ಯಾಸ ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ನಮ್ಮ ಸಂಸ್ಥೆಯ ಹಾಗೂ ಈ ಕಾರ್ಯಕ್ರಮದ 5 ಸೈನಿಕರು ಯುದ್ಧದಲ್ಲಿ ಪಾಲ್ಗೊಂಡು ಆ ಯುದ್ಧದಲ್ಲಿ ಭಾಗವಹಿಸಿ ಬದುಕಿ ಉಳಿದು ನಿವೃತ್ತ ಹೊಂದಿದವರು, ಜೊತೆಗೆ ಈಗಲೂ ಒಬ್ಬರು ಸರ್ವಿಸ್ನಲ್ಲಿ ಇದ್ದವರು, ಅಂದರೆ ಕಳೆದ ಆಪರೇಷನ್ ಸಿಂಧೂರ್ನಲ್ಲಿ ಸರ್ವಿಸ್ನಲ್ಲಿ ಇದ್ದವರನ್ನು ಒಬ್ಬರನ್ನು ಗುರುತಿಸಿ ಅವರಿಗೂ ಸತ್ಕಾರ ಮಾಡುವ ಕಾರ್ಯಕ್ರಮ. ಅಂದರೆ ಯುದ್ಧದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಬದುಕುಳಿದು ನಿವೃತ್ತ ಹೊಂದಿರುವಂಥ ಸೈನಿಕರಿಗೆ, ಜೊತೆಗೆ ಆ ಯುದ್ಧಗಳಲ್ಲಿ ಹುತಾತ್ಮರಾದ ಪರಿವಾರದವರಿಗೂ ಗುರುತಿಸಿ ಸತ್ಕಾರ ಮಾಡುವಂಥ ವಿಶೇಷ ಕಾರ್ಯಕ್ರಮ ಇರಲಿದೆ. ಆ ಕಾರ್ಯಕ್ರಮದ ನಿಮಿತ್ತ ನಾವು ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡಿದೆವು. ತಮ್ಮ ಮೂಲಕ ನಾವು ಸಂಪೂರ್ಣ ಬೀದರ್ ಜಿಲ್ಲೆಯ ಜನತೆಗೆ, ವಿಶೇಷವಾಗಿ ಯುವ ಜನತೆಗೆ ಹಾಗೂ ಪ್ರಬುದ್ಧ ಜನರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ರವಿವಾರದ ಜೂನ್ 29ರ ಸಂಜೆ 4 ಗಂಟೆ ಕಾರ್ಯಕ್ರಮ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಜರುಗಲಿದೆ. ಆ
ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮ ಮೂಲಕ ವಿನಂತಿಸಿಕೊಳ್ತೇವೆ. ತಮ್ಮದೇನಾದರೂ ಪ್ರಶ್ನೆಗಳಿದ್ದರೆ ನಾವು ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದೊಡ್ಡ ಆಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.